ಇದು ರಿವ್ಯೂ ಇದೆ. ಯಾಕಂದ್ರೆ ಸರ್ 1 ಮಂತ್ ಆಯ್ತು ಹಾಕೊಂಡೋಗಿ ಕೊಪ್ಪಳದಿಂದ ಬಂದಿದ್ರು. ನಿಮಗೆ ಫಸ್ಟ್ ವಿಡಿಯೋ ತೋರಿಸಿದ್ದೀವಿ. ಕೊಪ್ಪಳದಿಂದ ಬಿಜಾಪುರಕ್ಕೆ ನಾನ್ ಸರ್ಜಿಕಲ್ ಹೇರ್ ಪ್ಯಾಚ್ ಮಾಡ್ಕೊಳ್ಳಿಕ್ಕೆ ವಿಸಿಟ್ ಕೊಟ್ಟಾರ. ಬೆಸ್ಟ್ ಆಫ್ ಲಕ್. ಓಕೆ, ಒಂದೂವರೆ ತಿಂಗಳಾತ ಅವ್ರು ಯೂಸ್ ಮಾಡಕತ್ತಾರ. ಇವಾಗ ಅದು ಹೆಂಗ್ ಮಾಡ್ತೀರಿ ಸರ್ ನೀವು? ಮನೆಯಲ್ಲೇ ಶಾಂಪೂ ಹಚ್ಚಿ ಕ್ಲೀನ್ ಮಾಡ್ತೀರಿ ಫಸ್ಟ್. ಎಷ್ಟು ವೀಕ್ಲಿ ಮಾಡ್ತೀರಾ ಹೆಂಗ್ರಿ? ಇಲ್ರಿ 3 days ಕೊಮ್ಮೆ ಇದನ್ನ ಮಾಡ್ತೀರಿ ಶಾಂಪೂ ಹಚ್ಚಿ. ಮತ್ತೆ ನೀವು ಇದು ಕೊಟ್ಟಿರೋದು ಇದು ಹೇರ್ ಮಾಸ್ಕ್ ಅದು ಹಾಕಿ ಅದನ್ನ 2 ಸಲ ಕ್ಲೀನ್ ಮಾಡ್ತೀರಿ. ಅಷ್ಟೇ ಮಾಡ್ತೀರಿ. ಈಚಿಂಗ್ ಹಿಂಗ ತಲೆ ಕಡ್ತಾ ಗಿಡ್ತಾ ಏನು ತಲೆ ಕಡ್ತಾ ಏನಿಲ್ಲ ಸರ್. ಏನ ತಲೆಗೆ ಅದು ಗೂಳಿ ಹೇಳುದು ಏನು ಹಿಂದೆ ಏನಾಗಿಲ್ರಿ. ಹೀಟ್ ಆಗಿಲ್ರಿ. ಏನು ಬೆವರಿಗೆ ಏನು ಬರಂಗಿಲ್ಲ. ಏನಿಲ್ಲ ರೀ. ಎಲ್ಲ ಕ್ಲಿಯರ್ ಐತ್ರಿ. ಅಂದ್ರ ನ್ಯಾಚುರಲ್ ಹೆಂಗ್ ಅದಾವ ಯೂಸ್ ಮಾಡ್ತಾರ ಹಂಗೆ ನಿಮ್ಗೆ ಅನಿಸ್ಯದ. ನಿಮ್ಗೇನಿದೆ ಆರ್ಟಿಫಿಷಿಯಲ್ ಆಗೈತಿ ಇದೇನೋ ಹಚ್ಚಾರ ಹಿಂಗೇನಾಗಿಲ್ಲ? ಏನು ಅನಿಸಲ್ರಿ. ಎಸ್ ಏನೋ ಅನ್ಸಂಗಿಲ್ಲ. ಓಕೆ, ಈಗ ನೀವು ಬೈಕ್ ಮೇಲೆ ತಿರುಗಾಡ್ತೀರಿ? ಬೈಕ್ ಅಲ್ಲಿ ಹೋಗ್ತೀರಿ, ಟ್ರ್ಯಾಕ್ಟರ್ ಅಲ್ಲಿ ಅಡ್ಡಾಡ್ತೀರಿ. ಏನ್ ಗಿಳುದು ಏನು ಸಂಬಂಧ ಏನು ಸಂಬಂಧ ಇಲ್ಲ ಅಲ್ರಿ. ಎಸ್ ನೋಡ್ರಿ, ಬೈಕ್ ಅಲ್ಲಿ ತಿರುಗಾಡ್ತಾರ, ಟ್ರ್ಯಾಕ್ಟರ್ ಹೊಡಿತಾರ ಅವರು. ಯಾಕ ರೈತ ಅದಾರ ಅವರು, ಅದಕ್ಕೋಸ್ಕರ ಅವರೆಲ್ಲ ಹೊಲಮನಿ ಎಲ್ಲ ಕೆಲಸನೂ ಮಾಡ್ತಾರ. ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಯೂಸ್ ಮಾಡಕತ್ತಾರ. ಬೇಸರ ಸರ್ವಿಸಿಂಗ್ ಬಂದಿದ್ರು, ಸೂಪರ್ ಆಗೈತಲ್ರಿ.